ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈಗಾಗಲೇ ನಾನು ನಿಮಗೆ ಕಳೆದ ವಿಡಿಯೋದಲ್ಲಿ ತಿಳಿಸಿದ್ದೆ. ಅದೇನಪ್ಪ ಅಂದರೆ, ಗೃಹಲಕ್ಷ್ಮಿ ಯೋಜನೆಯ ಹಣ ನಿಮ್ಮ ಇನ್ನು ಮುಂದೆ ಕರೆಕ್ಟಾಗಿ ಬರಬೇಕಪ್ಪ ಅಂದರೆ ನೀವು ಈ KYC ಖಂಡಿತವಾಗಿ ಮಾಡಿಸ್ಬೇಕು. ಅದು ಯಾರ್ದಂದರೆ ನಿಮ್ಮ ಮನೆಯ ಸದಸ್ಯರಂದರೆ ನಿಮ್ಮ ಕುಟುಂಬದ ಸದಸ್ಯರು ಎಲ್ಲರದ್ದು ಕೂಡ ಈ KYC ಆಗಿರಬೇಕು ಅಂತ ಹೇಳಿದ್ದೆ. ಸೊ ಈ KYC ಏನಾದರೂ ನಿಮ್ದು ಆಗಿರ್ಬೋದು ಅಥವಾ ನಿಮ್ಮ ಮನೆಯವ್ರದ್ದು ಯಾರಾದ್ರು ಒಬ್ರದ್ದಾಗಿಲ್ಲ ಅಂದರೆ ನಿಮಗೆ ಹಣ ಬರೋದಿಲ್ಲ ಅಂತ ಕೂಡ ಹೇಳಿದ್ದೆ. ಸೊ ನಿಮ್ಮ ಮನೆಯವ್ರದ್ದು ಯಾರ್ದಾದ್ರು ಈ KYC ಆಗಿಲ್ಲ ಅನ್ನೋದನ್ನ ನೀವು ತಿಳ್ಕೊಬೇಕಂದ್ರೆ ಈ ಪ್ರೊಸೀಜರ್ನ ಫಾಲೋ ಮಾಡಬೇಕಾಗುತ್ತೆ. ಸೊ ಅದು ಹೇಗೆ ಮಾಡಬೇಕು ನಿಮ್ಮ ಮೊಬೈಲಲ್ಲೇ ನೀವೇ ನೋಡ್ಬೋದು, ಉಚಿತವಾಗಿ ನೀವೇ ನಿಮ್ಮ ಮೊಬೈಲಲ್ಲಿ ನೋಡ್ಬೋದು. ಅದನ್ನ ಹೇಗೆ ಮಾಡಬೇಕು ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಇನ್ನೂ ನೀವೇನಾದರೂ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಮೇಲೆ ಕಾಣುವಂತಹ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲು ನಾನು ಕೆಳಗೆ ಒಂದು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಒಂದು ಲಿಂಕ್ ಕೊಟ್ಟಿದ್ದೀನಿ. ಸೊ ನೀವು ಆ ಲಿಂಕ್ ಮುಖಾಂತರ ಆ ವೆಬ್ಸೈಟ್ಗೆ ಹೋಗ್ಬೋದು. ಮೊದಲೇನು ಮಾಡಬೇಕಂದ್ರೆ ಆ ಲಿಂಕ್ನ ಟಚ್ ಮಾಡಿ. ಲಿಂಕ್ ಟಚ್ ಮಾಡಿದ್ಮೇಲೆ ನಿಮಗೊಂದು ಪೇಜ್ ಓಪನ್ ಆಗುತ್ತೆ. ಸೊ ಅಲ್ಲಿ ನೋಡಿ ಪೇಜ್ ಏನಿದೆ ಅಂತ, ಆಹಾರ ನಾಗರಿಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರ ಇಲಾಖೆ ಅಂತ ಇದೆ. ಸೊ ಆ ಪೇಜ್ ಕಾಣಿದ್ಮೇಲೆ ನೆಕ್ಸ್ಟ್ ಅಲ್ಲಿ 3 ಡಾಟ್ ಲೈನ್ ಇದೆಲ್ಲ ಅದನ್ನು ಕ್ಲಿಕ್ ಮಾಡಿ. ನೆಕ್ಸ್ಟ್ ಅಲ್ಲಿ ಹೋಗಿ ಈ ಸೇವೆಗಳು ಅಂತ ಇದಾವೆ ನೋಡಿ, ಅದನ್ನೇ ಕ್ಲಿಕ್ ಮಾಡಿ. ನೆಕ್ಸ್ಟ್ ಅಲ್ಲಿ 3 ಡಾಟ್ ಇದಾವಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಅದೇನು ತೋರಿಸುತ್ತಾನೆ, ಮೂರನೇದಿದೆ ನೋಡಿ, ಈ ಸ್ಥಿತಿ ಅಂತಿದೆ, ಅದನ್ನು ಕ್ಲಿಕ್ ಮಾಡಿ. ಸೊ ನೆಕ್ಸ್ಟ್ ಅಲ್ಲಿ ತಿದ್ದುಪಡಿ ವಿನಂತಿ ಸ್ಥಿತಿ, ಡಿಜಿಟಲ್ ಸ್ಥಿತಿ ಅಂತಿದೆ, ಮತ್ತು ಹೊಸ ಅಥವಾ ಹಾಲಿ ಪರಿತರ ಚೀಟಿಯ ಸ್ಥಿತಿ ಅಂತಿದೆ. ಸೊ ಮೊದಲನೇದು ಕ್ಲಿಕ್ ಮಾಡಿ. ಇಲ್ಲಿ ನೋಡಿ ರೇಷನ್ ಕಾರ್ಡ್ ಸ್ಟೇಟಸ್ ಮಾಡ್ಯೂಲ್ ಅಂತಿದೆ. ಸೊ ಇಲ್ಲಿ ಓನ್ಲಿ ಫಾರ್ ಬೆಂಗಳೂರು ಡಿಸ್ಟಿಕ್ ಕ್ಲಿಕ್ ಏರ್ ಅಂತ ಇರಿತಿದೆ. ಅಂದರೆ ನಿಮ್ಮ ಯಾವ ಜಿಲ್ಲೆ ಬರುತ್ತೋ ಆ ಜಿಲ್ಲೆದವ್ರು ಕ್ಲಿಕ್ ಮಾಡಬೇಕು. ಸೊ ನಂದು ಕೊಪ್ಪಳ ಬರೋದ್ರಿಂದ ನಾನು ಕೊಪ್ಪಳದ ಕ್ಲಿಕ್ ಮಾಡೀನಿ. ಇಲ್ಲಿ ನೋಡಿ ಸ್ಟೇಟಸ್ ಆಫ್ ರೇಷನ್ ಕಾರ್ಡ್ ಅಂತ ಇದೆ. ಸೊ ಪಡಿತರ ಚೀಟಿ ವಿವರ ಅಂತ ಇದೆ. ನೀವು ನೆಕ್ಸ್ಟ್ ಇದಕ್ಕೆ ಹೋಗಬೇಕಾಗುತ್ತೆ. ಸೊ ಇದನ್ನು ಕ್ಲಿಕ್ ಮಾಡಿ. ನೆಕ್ಸ್ಟ್ ಸೆಲೆಕ್ಟ್ ವೆರಿಫಿಕೇಷನ್ ಟೈಪ್ ಅಂತಿದೆ, ವಿತ್ OTP ವಿತೌಟ್ OTP. ಸೊ ವಿತ್ OTPನ ನೀವು ಚೂಸ್ ಮಾಡಬೇಕಾಗುತ್ತೆ, ಯಾಕೆಂದರೆ ನಿಮ್ಮ ಮೊಬೈಲ್ಗೆ OTP ಬರುತ್ತೆ. ಸೊ ನೀವೇನು ಮಾಡಬೇಕಂದ್ರೆ ಇಲ್ಲಿ ವಿತ್ OTPನೇ ಚೂಸ್ ಮಾಡಿ. ಸೊ ಇಲ್ಲಿ ನೋಡಿ ರೇಷನ್ ಕಾರ್ಡ್ ನಂಬರ್ ಕೇಳುತ್ತೆ. ಸೊ ಆರ್ಸಿನ್ ನಂಬರ್ ಅಂತಿದೆಯಲ್ಲ ಅದೇನಲ್ಲ, ರೇಷನ್ ಕಾರ್ಡ್ ನಂಬರ್, ನಿಮ್ಮ ರೇಷನ್ ಕಾರ್ಡ್ ಇರುತ್ತಲ್ಲ ಅದರಲ್ಲಿ ನಂಬರ್ ಇರುತ್ತೆ. ಸೊ ನಂಬರ್ನ ಹಾಕಿ ನೀವು ಮೊದಲು. ಇಲ್ಲೀಗ ನಾನು ನಮ್ಮ ಮನೆಯ ರೇಷನ್ ಕಾರ್ಡ್ ನಂಬರ್ ಹಾಕ್ತಿದ್ದೀನಿ. ನೆಕ್ಸ್ಟ್ ಏನು ಮಾಡಬೇಕಂದ್ರೆ ನೀವು ರೇಷನ್ ಕಾರ್ಡ್ ಹಾಕಿದ್ಮೇಲೆ ಅಲ್ಲಿ ಗೋ ಅಂತ ಇರುತ್ತೆ, ಗೋ ಎಕ್ಸಿಟ್ ಅಂತ ಇರುತ್ತೆ. ಸೊ ನೀವು ಗೋ ಕ್ಲಿಕ್ ಮಾಡಿ. ಗೋ ಕ್ಲಿಕ್ ಮಾಡಿದ್ಮೇಲೆ ಏನು ಬರುತ್ತೆ, ಅಲ್ಲಿ ಸದಸ್ಯರ ಹೆಸರು ಅಂತ ಬರುತ್ತೆ. ಸೊ ನಮ್ಮ ಮನೆಯಲ್ಲಿ ನಾವು 4 ಜನ ಇದ್ವಿ. ಸೊ ಇಲ್ಲಿ ನಮ್ಮ ಎಲ್ಲರದ್ದು ಹೆಸರು ಬಂದಿದೆ. ಸೊ ನಿಮ್ಮ ಆಧಾರ್ ಕಾರ್ಡ್ಗೆ ಯಾವುದು ಲಿಂಕ್ ಇರುತ್ತೆ ನೋಡಿ, ಹೌದು ನೀವು ಚೂಸ್ ಮಾಡ್ಕೊ. ಅಂದರೆ ನಿಮಗೆ OTP ಬರುತ್ತಲ್ಲ, ಇವಾಗ ನಿಮ್ಮ ಕಡೆ ಯಾವುದು ನಂಬರ್ ಲಿಂಕ್ ಇರುತ್ತೆ ನೋಡಿ ಅದನ್ನು ಚೂಸ್ ಮಾಡ್ಕೊ. ಸೊ ಇಲ್ಲಿ ನಂದೇ ಚೂಸ್ ಮಾಡಿದ್ದೀನಿ ನಾನು. ಈಗೇನು ಮಾಡುತ್ತೆ ಅಂದರೆ ನನಗೆ OTP ಬಂತು, ಅವರು OTP ಕಳಿಸ್ತಾರೆ. ಸೊ ನಿಮಗೂ ಕೂಡ ನೀವು ಹಂಗೆ ಮಾಡಿದರೆ ನಿಮಗೂ OTP ಬರುತ್ತೆ. ಅದೇನೆಂದರೆ ನಿಮ್ಮ ನಂಬರ್ ಈಗ ನಿಮ್ಮ ಕಡೆ ಇರಬೇಕು, ಅಂದರೆ ನಿಮ್ಗೆ ಆಧಾರ್ ಲಿಂಕ್ ಮಾಡಿದಂಥ ನಂಬರ್ ನಿಮ್ಮ ಕಡೆ ಇರಬೇಕು. ಸೊ OTPನ ನೀವು ಅಲ್ಲಿ ಏನು ಬಂದಿರುತ್ತೆ ನೋಡಿ OTP ಅದನ್ನು ಹಾಕಿ, 6 ಡಿಜಿಟ್ OTP ಬಂದಿರುತ್ತೆ. ಸೊ ನೆಕ್ಸ್ಟ್ ಗೋ ಅಂತ ಕೊಡಿ. ಸೊ ನೋಡಿ ಇಲ್ಲಿ ಮೆಂಬರ್ಸ್ ಡೀಟೇಲ್ಸ್ ಸ್ಟೇಟಸ್ ಅಂತ ಓಪನ್ ಆಗಿದೆ. ಸೊ ಇಲ್ಲಿ ಮೆಂಬರ್ಸ್ ಡೀಟೇಲ್ಸ್ ಏನೇನಿರುತ್ತೆ ನೋಡಿ ಎಲ್ಲ ಕಾಣಿಸುತ್ತೆ. ನಮ್ಮ ಮನೆಯಲ್ಲಿ 4 ಜನ ಸದಸ್ಯರಿದ್ವಿ. ಸೊ ಇಲ್ಲಿ 4 ಜನದ ನೇಮು ಮತ್ತು ಅವ್ರದ್ದು ಆಧಾರ್ ಕಾರ್ಡ್ ನಂಬರ್ ಹೆಂಡಿಂಗ್ 4 ಡಿಜಿಟ್ ಇದೆ. ಆ್ಯಂಡ್ ಈ KYC ಸ್ಟೇಟಸ್ ಅಂತ ಕಾಣುತ್ತೆ ನೋಡಿ, ಎಸ್ ಅಂತಿದೆ, ಅಂದರೆ 4 ಜನದಲ್ಲ ಎಸ್ ಅಂತಿದೆ. ಸೊ ನಾವ್ಯಾರು ಈ KYC ಮಾಡಿಸೋಂತಿಲ್ಲ, ಯಾಕಂದರೆ ನಾವು ಎಲ್ಲರದ್ದು ಈ KYC ಆಗಿದೆ. ಸೊ ನಿಮ್ಗೇನಾದರೂ ಅಲ್ಲಿ ಯಾರ್ದಾದ್ರೂ ನೋ ಅಂತ ಬಂದಿದ್ದರೆ ಅವ್ರದ್ದು ನೀವು ಈ KYCನ ಅಪ್ಡೇಟ್ ಮಾಡಿಸ್ಬೇಕಾಗತ್ತೆ. ಸೊ ನೀವು ನ್ಯಾಯಬೆಲೆ ಅಂಗಡಿಗೆ ಹೋಗಿ ನೀವು ಈ KYCನ ಅಪ್ಡೇಟ್ ಮಾಡಿಸಿ. ಸೊ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ.